ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಲ್ಲ, ಈ ರಾಧಾ ಜೈಲ್ನಾಗಿದ್ರು ಈ ಕೆಟ್ಟ ಬುದ್ಧಿ ಬಿಟ್ಟಿಲ್ಲ ನೋಡು. ಆ ಚೆಲ್ವಿಯಿಂದ ಎಲ್ಲ ವಿಷಯ ತಿಳ್ಕೊಂಡು ನಮ್ಮ ಸ್ನೇಹಿಂಗೆ ಫೋನ್ ಮಾಡಿ ಧಮಕಿ ಹಾಕೋಳು. ಹುಡುಗಿದ್ರು ಕಂತ್ರಿ ಬುದ್ಧಿ ಜೋರಾಗಿ ಐತಿ. ಹೊರಗಿನ ಶತ್ರುಗಳನ್ನ ಹೆಂಗಾದ್ರೂ ನಂಬಿಡ್ಬೋದು, ಆದರೆ ಮನೆ ಒಳಗಡೆ ಇತ್ಕೊಂಡು ನಮ್ಮಂಗೆ ನಾಟಕ ಆಡ್ಕೊಂಡು ಇರ್ತಾರಲ್ಲ, ಅವ್ರನ್ನ ನಂಬೋದು ಸ್ಯಾನೆ ಕಷ್ಟ ಅಪ್ಪಯ್ಯ. ಆ ಚೆಲುವಿನ ಈಗಲೇ ಹಿಡಿದು ಒಳ್ಳೇದಾತು. ಹಿಂದೆ ಹೋಗಿದ್ರೆ ಮುಂದೆ ಶಾನ ತೊಂದರೆ ಆಗೋದು. ಆ ರಾಧನ ಹೇಗಾದ್ರೂ ಮಾಡಿ ಮಟ್ಟ ಹಾಕ್ಬೋದು. ಆದರೆ ನನಗಿರೋದು ಒಂದೇ ಚಿಂತೆ, ಕಂಠಿಯವರು ಮತ್ತೆ ಹೊಡಿ ಬಡಿ ಅಂತ ಶುರು ಮಾಡ್ಕೊಂಡಿದ್ದಾರೆ. ಇದರಿಂದ ಅವ್ರಿಗೇನಾದ್ರು ಮತ್ತೆ ತೊಂದರೆ ಆದರೆ ಅಂತ. ನನಗೂ ಅದೇ ದಿಗ್ಲಾಯ್ತಿರೋದು ಪುಟ್ಟಕ್ಕ. ನಾವು ಯೋನನ ಇಲ್ಲದೆ ಒಗಿದಿದ್ರೆ ಕಂಠಿಯ ಚೆಲ್ವಿನ ಹೆಣ್ಣು ಅಂತಲೂ ನೋಡದೆ ಮಕ್ಕ ಮುತ್ತಿ ಹೊಡೆದಾಕಿರೋನು. ಅಯ್ಯೋ ಶಿವನೇ, ಒಂದು ಸುಳ್ಳು ಮನಸ್ಸನ್ನ ಯೋಟು ಬದಲಾವಣೆ ಮಾಡಿಬಿಡ್ತದೆ ನೋಡಿ. ಮನೆಯವ್ರ ಮ್ಯಾಗಿನ ಕೋಪ, ಹೊರಗ್ಲವ್ರ ಮ್ಯಾಗಿನ ಕೋಪ, ವ್ಯವಸ್ಥೆ ಮ್ಯಾಲಿನ ಕೋಪ ಎಲ್ಲ ಸೇರ್ಕೊಂಡು ನಮ್ಮ ಸಿರಿನ ರಾಕ್ಷಸನ್ ಮಾಡಿಬಿಟ್ಟೈತಿ. ಅಮೋರೆ, ಹಿಂಗೆ ಆದರೆ ಅಳಿಯಂದ್ರನ್ನ ಪೊಲೀಸ್ನವ್ರು ಹಿಡ್ಕೊಂಡು ಬಿಡ್ಸಕ್ಕೆ ಆಗದೇ ಇರೋಂಗೆ ಏನಾರ ಕೇಸ್ ಹಾಕ್ಬಿಡ್ತಾರೆ. ಅಯ್ಯೋ, ನಾನು ಇವ್ರು ಸರಿ ಹೋಗ್ಲಿ ಅಂತ ಎಷ್ಟೆಲ್ಲ ಸುಳ್ಳು ಹೇಳಿ ನಾಟಕ ಮಾಡಿದೆ. ಆದರೆ ಇದರಿಂದ ಪ್ರಯೋಜನ ಆಗಿರೋದಕ್ಕಿಂತ ಅನಾಹುತ ಆಗ್ತಿರೋದೇ ಹೆಚ್ಚು. ಹಿಂಗೆ ಆದರೆ ನಮ್ಮ ಕಂಠಿ ನಮ್ಮ ಕೈಗೆ ಸಿಗದೆ ಇರೋಂಗೆ ಕಳ್ದ್ವಾಯ್ತಾನೆ ಪುಟ್ಟಕ್ಕ. ಅಯ್ಯೋ ಬಿಡ್ತು ಅನ್ನಿ ಅಮ್ಮೋರೆ, ಹಂಗೇನು ಆಗಕ್ಕಿಲ್ಲ. ಅವ್ನು ನಮ್ಮ ಕೈ ತಪ್ಪು ಹೋಗಕ್ಕೆ ಮೊದಲೇ ಅವ್ನು ಹಿಡ್ದು ಕಟ್ಟಾಕ್ಬಿಡಮ್ಮ. ಆದರೆ ಯಾವ ಥರ ಕಟ್ ಹಾಕೋದು ಅಂತಲೇ ಗೊತ್ತಾಯ್ತಿಲ್ವಲ್ಲ. ಈಟ್ ದಿನ ಹೆಂಗೋ ನಮ್ಮ ಹಳೆ ಸ್ನೇಹ ಹೆಸ್ರು ಹೇಳಿ ಕೈ ಕಟ್ಟಾಕಿದ್ವಿ. ಆದ್ರೀಗ ಅದನ್ನು ಕಿತ್ತೆಸ್ದವನೆ. ಅಮೋರೆ, ಅಳಿಯಂದ್ರನ್ನ ಮನೆಯಿಂದ ಹೊರಗಡೆನೆ ಬರ್ದಿರೋ ಕೊಡಕ್ಬಿಟ್ರೆ ಅವ್ರೇನು ಕುರಿನ ಕೋಳಿನ ಅಪ್ಪಯ್ಯ, ಕೈ ಕಾಲು ಕೊಟ್ಟು ಕೋಣೆನಾಗ ಹಾಕಕ್ಕೆ? ಕೆಲ್ಸಕ್ಕೆ ಬಾರ್ದು ಮಾತುಗಳು ಮಾತಾಡು ಅಂದರೆ ಚಂದಾಗಿ ಮಾತಾಡ್ತೀಯ. ಬೇರೆ ಇನ್ನೇನು ಮಾಡೋಕ್ಕಾಯ್ತದೆ ಪುಟ್ಟಮ್ಯ? ಚಿಕ್ಕ ಮಕ್ಕಳಾದರೆ ಬುದ್ಧಿ ಹೇಳ್ಬೋದು, ಸ್ವಲ್ಪ ಬೆಳೆದವ್ರಾದ್ರೆ ತಿದ್ಬೋದು. ತಿಳಿದು ತಪ್ಪು ಮಾಡೋರಿಗೆ ಏನು ಮಾಡೋಕ್ಕಾಯ್ತದೆ? ಏಳರ ಕೈಯಾಗಿ ಏಳಿಸಿದ್ರೆ ತಿಳುವಳಿಕೆ ಬರ್ಬೋದೇನೋ. ಅವ್ನಿಗೆ ಏಳಕ್ಕೆ ಅಂತಿರೋದು ನಾನು ನೀನು ಇಬ್ಬರೇ ಪುಟ್ಟಕ್ಕ. ಆದರೆ ನನ್ನ ಮಾತು ಕೇಳದೆ ಗೂಳಿ ಹಂಗೆ ಕಾಲು ಕೆರೆದು ನಿಂತ್ಕೊಂಡವನೆ. ಇನ್ಯಾರೋ ಅವ್ನು ಬುದ್ಧಿ ಹೇಳ್ತಾರೆ? ಅಮ್ಮವ್ರೆ, ಜಗತ್ತಿಗೆ ಜಗ್ಗದವನು ಕ್ವಾಣೆ ಒಳಗೆ ಹೆಂಡ್ತಿ ತೋಳ್ನಾಗೆ ಕರಗ್ಬಿಡ್ತಾನೆ. ಅವನು ಹೆಂಡ್ತಿನೇ ಮನಸ್ಸು ಮಾಡಿ ಪಿರೂತಿಯಿಂದ ಕಟ್ಟಾಕಬೇಕು. ಕೊಲ್ ಮನಸ್ಸನ್ನ ಕರಗಿಸ್ಬೇಕು. ಸರಿಯಾಗಿ ಮುಖ ಕೊಟ್ಟೆ ಮಾತಾಡದೆ ಇರುವಾಗ ನಾನು ಹೇಗವ ಕರಗ್ಸಕ್ಕಾಗತ್ತೆ? ಇವ್ ಮುಖ ಮಾಡಿದ್ರೆ ಸಾಕು, ಆವನ್ ಕಂಡಿರೋ ಮುಂಗ್ಸಿ ಆಡ್ದಂಗೆ ಆಡ್ತಾನೆ. ಅದೆಲ್ಲ ಆಗ ಬರಕ್ಕಿಲ್ಲ ಪುಟ್ಟಕ್ಕ. ದಿಕ್ಕು ತೋಚದೆ ಹೋದಾಗ ಅದ್ಯಾವ್ರು ಮರೆವಾಗದೆ ಒಳ್ಳೇದು. ಯಾಕೋ ಮನಸ್ಸೇ ಸರಿ ಇಲ್ಲ ಪುಟ್ಟಕ್ಕ. ಒಂದ್ರ ಮ್ಯಾಕ್ ಒಂದು ತೊಂದರೆ ಆಯ್ತಾನೆ ಐತೆ. ನಾಳೆ ಯಾವುದಕ್ಕೂ ಎಲ್ಲರೂ ಪರಿವಾರ ಸಮೇತ ಹೋಗಿ ಅದ್ಯಾವ್ರು ದರ್ಶನ ಮುಗಿಸ್ಕೊಂಬರಮ್ಮ. ಆಯಿತು ಅಮ್ಮರೆ, ಹೋಗಿ ಬರಮ್ಮ.